ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆಂದೂರು ಮಂಡಲದ ಗುಡುಂಬಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಲ್ಲಿಗೆನಹಳ್ಳಿ ಗ್ರಾಮ. ಇದೊಂದು ಪುಟ್ಟ ಹಳ್ಳಿ. ಅಲ್ಲಿ ಪಟೇಲ್ ಶಂಕರಪ್ಪಗೌಡರ ಮಗನಾದ ಕಿರಣ್ ಕುಮಾರ್ ಪಟೇಲ್ ಅಂತ ನನಗೆ ಪ್ರೀತಿಯಿಂದ ಎಲ್ಲರೂ ಪಟೇಲ್ ಅಂತ ಕರೀತಾರೆ. ಇನ್ನುವರೆಗೆ ಎಲ್ಲ ಕಿರಣ್ ಕುಮಾರ್ ಕಿರಣ ಅಂತ ಕರೀತಾರೆ. ಈಗ ನಾನು ಗುಡುಂಬಟ್ಟೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷನಾಗಿ ಹಾಗೂ ಈಗ ಹಾಲಿ BJP ಯುವ ಮೋರ್ಚಾದ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಕಳೆದ 20 ವರ್ಷದ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ RSS ಮುಖಾಂತರ ನಾನು ಪಾದಾರ್ಪಣೆ ಮಾಡಿದೆ. ಅನೇಕ ಹಿಂದೂಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದಮೇಲೆ ಗ್ರಾಮದ ಜನತೆ ಹಿಂದೂಪರ ಸಂಘಟನೆ ಮಾಡಿ ನೋಡಿ ಇವನೊಬ್ಬ ಸಾರ್ವಜನಿಕ ಜೀವನದಲ್ಲಿ ಚೆನ್ನಾಗೇ ಏನೇ ಕೇಳಿದ್ರು ಕೂಡ ಕೆಲಸ ಮಾಡಿಕೊಡ್ತಾನೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಮೊಟ್ಟ ಮೊದಲ ಬಾರಿಗೆ ನಿಲ್ಲಿಸಿದ್ರು. ನಾನು ಇನ್ನೂ ಯುವಕ ಇದ್ದೆ. ಅದಾದಮೇಲೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಉತ್ತಮವಾದಂಥ ಕಾರ್ಯನಿರ್ವಹಿಸಿದೆ. ಈ ಸೊತ್ತು ಇಲ್ದರಿಗೆ ಈ ಸೊತ್ತು ಕೊಡಿಸಿದೆ. ಯಾವುದೇ ಒಂದು ಕಂದಾಯ ಭ್ರಷ್ಟಾಚಾರ ವಿರುದ್ಧ ಚರಂಡಿಗಳು, ಉದ್ಯೋಗ ಖಾತೆಗಳಿಗೆ ಕೆಲಸಗಳನ್ನ ಹಾಕ್ಕೊಟ್ಟೆ. ಅನೇಕರಿಗೆ ಕೆಲಸ ಮಾಡಿಸಿದೆ. ₹1 ಲಂಚ ಇಲ್ದಂಗೆ ಇಡೀ ನಮ್ಮ ಪಂಚಾಯತಿಯಲ್ಲಿ ಲಂಚ ಮುಕ್ತ ಪಂಚಾಯತಿ ಮಾಡಿ ನಾನು ಕೆಲಸ ಕಾರ್ಯಗಳನ್ನ ಮಾಡಿದೆ. ಜನಗಳು ನನ್ನ ನಂಬಿದ್ರು. ನೀನು ರಾಜಕಾರಣದಾಗೆ ಇರಬೇಕು ಅಂತೇಳಿ ನನಗೆ ಆಸೆಯನ್ನು ಪಟ್ಟರು. ಸಾರ್ವಜನಿಕ ಜೀವನದಲ್ಲೂ ಕೂಡ ನನ್ನ ಕಷ್ಟ ದುಃಖ ದುಮ್ಮನ್ಗಳಿಗೆ ನಾನು ಸ್ಪಂದಿಸ್ತಿದ್ದೆ. ಅನೇಕ ಯುವಕರಿಗೆ ಜೊತೆಯಾಗಿ ನಾನು ಕರ್ಕೊಂಡು ಯಾವುದೇ ರೀತಿ ತುಳಿಲ್ದಂಗೆ ನನ್ನ ಜೊತೆಗೆ ಇಟ್ಕೊಂಡು ಎಲ್ಲ ನಾಯಕರುಗಳ ಜೊತೆಗೂ ನಾನು ಒಡನಾಟ ಇತ್ತು ಸರ್. ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ನನ್ನ ರಾಜಕೀಯ ಗುರುಗಳು ಸರ್. ಅವರೇ ನನ್ನ ಯುವ ಮೋರ್ಚಾ ಅಧ್ಯಕ್ಷನಾಗಿ 2ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಇವಾಗ ಅವರ ಮಾರ್ಗದರ್ಶನದಲ್ಲಿ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯ ಕೆಲಸಗಳು ಸರ್. ಇಲ್ಲಿ ಪಕ್ಕದಲ್ಲಿ ನಮ್ಮ ಮಾನವೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾರದಮ್ಮನ ದೇವಸ್ಥಾನ ಇದೆ ಸರ್. ಬಸ್ ಸ್ಟ್ಯಾಂಡ್ ಮಾಡಿದರು. ಮಾರದಮ್ಮನ ದೇವಸ್ಥಾನಕ್ಕೆ ತಡೆಗೋಡೆ ನಿರ್ಮಾಣ ಅಂತ ಹೇಳಿ ₹8 ಕೋಟಿ ಮಂಜೂರು ಮಾಡಿದರು ಸರ್. ಪ್ರತಿ ಗ್ರಾಮದಲ್ಲೂ ಕೂಡ ಸಮುದಾಯ ಭವನಗಳು, ಕಾಂಕ್ರೀಟ್ ರಸ್ತೆಗಳು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಸರ್, ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಸರ್. ಅದೇ ರೀತಿ ನಮ್ಮ ಮಾಜಿ ಶಾಸಕರಾದಂಥ KB ಅಶೋಕ್ ನಾಯ್ಕರು ಕೂಡ 2,300 ಕೋಟಿಗಳ ಅಧಿಕ ಹಣವನ್ನು ಸಹ ತಗೊಂಬಂದು ಪ್ರತಿ ಹಳ್ಳಿಗಳಿಗೂ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ರಾಂಗಣ್ಣವರು ಮಾರ್ಗದರ್ಶನದ ಮೇರೆಗೆ ನಮ್ಮ ಶಾಸಕರು, ಉದಾಹರಣೆಗೆ ಏರ್ಪೋರ್ಟ್ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ, ಆಮೇಲೆ ಕೂಡ್ಲಿ ಸೇತುವೆ ಸರ್, ಚಿಕ್ಕೂಡ್ಲಿಯಲ್ಲಿ ನಮಗೆ ಈ ಹಳೆ ಸೇತುವೆಗೆ ಹೋಗ್ತಿದ್ವಿ, ಇವತ್ತು ಹೊಸ ಸೇತುವೆ ಆಗಿದೆ. ಅನೇಕ ಫ್ಲೇವರ್ಗಳು, ಹೊಳೆಂದೂರು ಅಭಿವೃದ್ಧಿ, ಪಟ್ಟಣ ಪಂಚಾಯತಿ, ನಮ್ಮ ರಾಘಣ್ಣವರು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ ಹಲವಾರು ಕೆಲಸಗಳಿವೆ ಸರ್. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸರ್, ನಮಗೆ ಯುವಕರಿಗೆ ಅವತ್ತು ನಾವು ಏದೇ ಅರ್ಜಿ ಹಿಡ್ಕೊಂಡು ನಮ್ಮ ರಾಘಣ್ಣವ್ರ ಮನೆ ಮುಂದೆ ಹೋದ್ರೆ ಸಾಕು, ಹಂಗೆ 30 ಲಕ್ಷ, ಹಂಗೆ 50 ಲಕ್ಷ, ಹಂಗೆ ₹1 ಕೋಟಿ ಕೊಡೋರು ಸರ್. ಇವತ್ತು ನಾವು ಗುಂಡಿ ಮುಚ್ಚ ಕಣ ಇಲ್ಲದೆ ನಾವು ಇವತ್ತು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ ಸರ್. ನಾನು ಯುವ ಮೋರ್ಚಾ ಅಧ್ಯಕ್ಷ ಆದಕ್ಕಿಂತ ಸರ್, ಸುಮಾರು ಯುವ ಚೌಪಾಲ್ ಕಾರ್ಯಕ್ರಮ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಬೂತಲ್ಲೂ ಕೂಡ 10 ಜನದಿಂದ 20 ಜನ ಹುಡುಗರನ್ನ ಜೋಡಿಸಿ ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಹಾಗೆ ಯುವ ಮೋರ್ಚಾ ಸಭೆಗಳನ್ನ ಮಾಡಿದ್ದೀವಿ. ಯಾವುದಕ್ಕೋಸ್ಕರ ಬೂತ್ ಅಧ್ಯಕ್ಷರ ಮನೆಯಲ್ಲಿ ಯುವ ಮೋರ್ಚಾ ಸಭೆಗಳನ್ನ ಮಾಡಿದ್ವಿ, ಪಕ್ಷ ಸಂಘಟನೆ ಮಾಡಿದ್ವಿ. ಆವಾಗ ಅನೇಕ ಯುವ ಮೋರ್ಚಾಕ್ಕೆ ಮತ್ತೊಂದು ಜವಾಬ್ದಾರಿ ಕೊಟ್ಟರು, ಪ್ರತಿ ಬೂತ್ನಲ್ಲೂ ಕೂಡ ಮೆಂಬರ್ಶಿಪ್ ಆಗಬೇಕು ಅಂತ. ನಮ್ಮ ಹೊಳೆಂದೂರು ಮಂಡಲದಲ್ಲಿ ಇಡೀ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನಾವೇ ಹೈಯೆಸ್ಟ್ 15,000ಗಳ ಕಾಲ ಮೆಂಬರ್ಶಿಪ್ ಮಾಡಿದ್ವಿ ಸರ್. ಪ್ರತಿ ಮನೆಯಲ್ಲೂ ಕೂಡ 15 ದಿವಸ ಬೆಳಗ್ಗೆ 7 ಗಂಟೆಗೆ ಬಿಟ್ಟರೆ ರಾತ್ರಿ 11:30 ಗಂಟೆ ತನಕ ಸರ್ ಅದೇ ಕೆಲಸ ಮೆಂಬರ್ಶಿಪ್ಪು. ನಮಗೆ OTP ಕೊಡ್ತಿದ್ದಿಲ್ಲ. ಆದರೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಯುವ ಮೋರ್ಚಾ ತಂಡನೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಕೆಲಸ ಮಾಡಿದ್ವಿ ಸರ್ ಒಗ್ಗಟ್ಟಾಗಿ. ಹಾಗಾಗಿ ನಮ್ಮ ರಾಘಣ್ಣವ್ರ ಅಭಿವೃದ್ಧಿ, ನಮ್ಮ ರಾಜಕೀಯಕ್ಕೆ ನಾವೇನಾದ್ರು ಅದೀವಿ ಅಂದರೆ ಸರ್, ನಮ್ಮ ರಾಘಣ್ಣರೇ ಕಾರಣ. ನಮಗೆ ರಾಘಣ್ಣವ್ರ ಮನೆ ಬಾಗಿಲಿಗೆ ಹೋದ್ರು ಸರ್, ಏನೇ ಕುಂದು ಕೊರತೆ ಇರಲಿ ಸರ್. ಉದಾಹರಣೆಗೆ ಹಕ್ಕುಪತ್ರ ಕೊಡೋದು ಸರ್, ನನ್ನ ಗ್ರಾಮದಲ್ಲೇ 28 ಹಕ್ಕುಪತ್ರ ಯಾರೂ ಕೊಡೋಕ್ಕಾಗಿದ್ದಿಲ್ಲ ಸರ್. ಸನ್ಮಾನ್ಯ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ಅಶೋಕ್ ನಾಯ್ಕರ ಹತ್ರ ಹೋಗಿ ಕೇಳಿದೆ, ಸರ್ ಅವ್ರಿಗೆ ಮಂಜೂರು ಮಾಡಿಕೊಡಿ, ಕರೆಂಟ್ ಅವ್ರಿಗೆ ಹಾಕಕ್ಕೆ ಬಿಡ್ತಾ ಇಲ್ಲ, ಪ್ರತಿಯೊಂದು ಸಮಸ್ಯೆ ಪಂಚಾಯತಿಗೆ ಬಂದು ನಾವು ಅವ್ರಿಗೆ ದೃಢೀಕರಣ ಪತ್ರ ಕೊಡೋಕ್ಕಾಗ್ತಾ ಇಲ್ಲ, ಅವರಿಗೆ ಇಮಿಡಿಯೇಟಾಗಿ ಹಕ್ಕುಪತ್ರ ಕೊಡಲೇಬೇಕು ಸರ್ ನೀವು ಅಂತ ಅಂದಾಗ, ಪಾಪ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದು 28-29 ಲಕ್ಷ್ಮೀಪುರದ ಕ್ಯಾಂಪ್ನಲ್ಲಿ ಹಕ್ಕುಪತ್ರ ಕೊಡಿಸಿದ್ವಿ. ಅನೇಕ ರೋಡ್ಗಳನ್ನ ಮಾಡಿಸಿದೆ, ಕುಡಿಯೋ ನೀರಿನ ವ್ಯವಸ್ಥೆನ ಮಾಡಿದೆ. ಪಂಚಾಯತಿಯಲ್ಲಿ ಯಾವುದೇ ರೀತಿ ಲಂಚದ ಆಮಿಷಗಳು ಯಾರೂ ಒಡ್ಡಂಗಿಲ್ಲ ಅಂತೇಳಿ ಖಡಕ್ ಸಂದೇಶ ಕೊಟ್ಟೆ. ಬೀದಿ ಲೈಟ್ಗಳನ್ನ ಮಾಡಿದೆ ಸರ್. ನಾನು ಮುಂದಿನ ದಿನಗಳಲ್ಲಿ ಅನೇಕರು ನೀನು ರಾಜಕೀಯದಾಗ ಇರಬೇಕು, ಅನೇಕರಿಗೆ ಯುವಕರ ಜೊತೆ ನೀನು ಒಡನಾಟ ಐತೆ, ಹಿರಿಯರ ಜೊತೆಗೆ ಒಡನಾಟ ಐತೆ, ಯಾವುದೇ ಜಾತಿ ಭೇದ ಭಾವ ಮಾಡಲ್ಲ, ಎಲ್ಲ ಜಾತಿ ಜನಾಂಗಕ್ಕೂ ನೀನು ಅಡ್ಜಸ್ಟ್ ಆಗಿ ಹೋಗ್ತೀಯ ಅಂತ ಹೇಳಿ ಅವರೇ ನನ್ನ ಮತ್ತೆ ನೀನು ರಾಜಕಾರಣವಾಗಿ ಇರು ಅಂತ ಹೇಳಿ ನನ್ನ ಗ್ರಾಮಸ್ಥರೇ, ನನ್ನ ಮಲ್ಲಿಗೆನಹಳ್ಳಿ ಗ್ರಾಮಸ್ಥರು ನಾನು ಯಾವತ್ತೂ ಕೂಡ ಮರೆಯಂಗಿಲ್ಲ ಸರ್. ನನ್ನ ಪುಟ್ಟಹಳ್ಳಿಯಾಗಿ ಇವತ್ತು ನನಗೆ ಬೆನ್ನು ತಟ್ಟಿದ್ದಾರೆ ಅಂದರೆ, ನಾನು ಇವತ್ತು ಏನಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ,
ಅಂತ ಏನಾರೇ ಆದರೆ ಇವತ್ತು ರಾಜಕೀಯದಾಗ ಏನಾರೇ ಹಿನ್ನೆಲೆ ಒಳಗೆ ಈ ನಿಮ್ಮ ಕಿರಣ್ ಪಾಟೀಲ್ ಅದನ್ನೇ ಅಂದರೆ ನನಗೆ ಯಾವುದು ರಾಜಕೀಯ ಹಿನ್ನೆಲೆ ಸರ್. ನಮ್ಮ ತಂದೆ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವ್ರು ನಾವು. ನನಗೆ ಯಾರು ರಾಜಕೀಯ ಇಲ್ಲ. ಇವತ್ತು ಪಾರ್ಟಿ ನನಗೆ ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಸಾಮಾನ್ಯ ನನ್ನ ಕೆಲಸ, ನನ್ನ ತೋಟ, ನನ್ನ ಜಮೀನು, ನನ್ನ ತಾಯಿ ತಂದೆ ಇಬ್ಬರು ಅಕ್ಕಂದ್ರೆ, ನಾನು ಒಬ್ಬನೇ ಮಗ. ಆದರೂ ಕೂಡ ನನಗಿವತ್ತು ನನ್ನ ಗ್ರಾಮದ ಜನತೆ ಇವತ್ತು ನನಗೆ ಎಷ್ಟು ಇವತ್ತು ಏನಾರೇ ನಾನು ಇವತ್ತು ಯುವ ಮೋರ್ಚಾ ಅಧ್ಯಕ್ಷ ಆಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇವತ್ತು ರಾಘಣ್ಣ ಸಂಸದರ ಹತ್ರ ನಾನು ಏನಾದ್ರು ಗುರುಸ್ಕೊಂತಿದ್ದೀನಿ ಅಂದರೆ ಇವತ್ತು ನನ್ನ ಗ್ರಾಮದ ಜನತೆ ನನ್ನ ಚಿರಋಣಿಯಾಗಿದ್ದೀನಿ ಸರ್. ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ, ಮುಂದೆ ನನಗೇನಾರು ಬೆಂತಟ್ಟದಿದ್ದರೆ ನನ್ನ ಗ್ರಾಮದ ಮುಖಾಂತರನೇ ಸರ್ ಬೆಂತಟ್ತಾ ಇರ್ತಾರೆ. ಇವತ್ತು ಕೂಡ ಸರ್ ನನಗೆಲ್ಲ ಯಾವುದೇ ಜಾತಿ ಜನಾಂಗ ಇವತ್ತು ನಮ್ಮ ಕಿರಣ ಅಂತಾರೆ, ನಮ್ಮ ಪಟೇಲ ಅಂತಾರೆ ಸರ್ ಪ್ರೀತಿಯಿಂದ. ಪ್ರತಿಯೊಂದು ಹೋರಾಟಕ್ಕೂ ಕೂಡ ನಾನು ಯುವ ಮೋರ್ಚಾ ತಂಡದ ಜೊತೆಗೆ ನಾನು ಕೈ ಜೋಡಿಸಿದ್ದೀನಿ. ನಮ್ಮ ರಾಘಣ್ಣ ಇವತ್ತು ನಮಗೆ ಮನೆ ಮಗನಾಗಿ ಇವತ್ತು ಪ್ರತಿ ಹಳ್ಳಿಗಳು ಸರ್ ನೀವು ಕೇಳ್ರಿ, ನೀವು ಎಲ್ಲರೂ ಕೇಳ್ಬೇಕು. ಇವತ್ತು ರಾಘಣ್ಣಿಗೆ ಯಾಕೆ ಮತ ಹಾಕ್ಬೇಕು ಸರ್? ಅವ್ರ ಅಭಿವೃದ್ಧಿ ಸಾವಿರಾರು ಕೋಟಿ ಸರ್, ಅವರು ಅಭಿವೃದ್ಧಿ ಸಾವಿರಾರು ಕೋಟಿ. ಪ್ರತಿ ಮನೆಯಲ್ಲೂ ಕೂಡ ರಾಘಣ್ಣ ಅಂತಾರೆ, ನಮ್ಮ ರಾಘಣ್ಣ ಅಂತಾರೆ ಸರ್. ಕರೆಕ್ಟಾ? ಅವರು ಇರೋದಕ್ಕೆ ನಾವು ಇವತ್ತು ರಾಜಕಾರಣದಲ್ಲಿ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು. ಅವರ ಕೆಲಸಗಳನ್ನ ಹೇಳ್ಕೊಂತ ಹೋದ್ರೆ ಸಾಕು. ನಾವು ಇವತ್ತು BJP ಅಂದರೆ ಸರ್, ಇವತ್ತು ಕಳೆದ 15 ವರ್ಷದ ಹಿಂದೆ BJP ಅಂದರೆ ನಗರ ಸರ್ ನಮ್ಮನ್ನೆಲ್ಲ. ನಾವು ಯಾವ್ದಾರೆ ಒಂದು ಬಂಟಿಂಗ್ಸು ಒಂದು ಪೋಸ್ಟರ್ ಅಂಟಿಸ್ತಾ ಇದೀವಿ ಅಂದರೆ BJPನ ಇದೆಲ್ಲ BJP ಅನ್ನೋ ಸರ್. 20 ವರ್ಷದ ಹಿಂದೆ BJP ಅಂದರೆ. ಇವತ್ತು ಯಡಿಯೂರಪ್ಪರು ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ 2 ಸೀಟ್ ಇದ್ದಿದ್ದನ್ನ ನಮ್ಮ ಯಡಿಯೂರಪ್ಪ ಸಾಹೇಬರು ಅವರೊಂದು ಮಾತಾಡೋರು ಸರ್. ಆ ಆನ್ವೇರಿ ಗ್ರಾಮಕ್ಕೆ ಬಂದಾಗ, ಆನ್ವೇರಿ ಜಿಲ್ಲಾ ಪಂಚಾಯತಿಗೆ ಬಂದಾಗ, ಸಭೆ ಬೃಹತ್ ಸಮಾವೇಶ ನಡೆದಾಗ ಅವರೊಂದು ಮಾತಾಡೋರು, ಯುವಕರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು. ಪ್ರತಿ ಹಳ್ಳಿಲೂ ಕೂಡ 15ರಿಂದ 20 ಜನ ತಂಡ ಕಟ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದಾಗ ಸಾಧ್ಯ ಹಳ್ಳಿಗಳು ರಾಮರಾಜ್ಯಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಾ ಇದ್ರು ಸರ್. ಇವತ್ತು ಏನಾರೇ ನಾವು ಕರೆಂಟ್ ಇಲ್ದಾಗ ಕರೆಂಟು KBಗೆ ಹೋರಾಟ ಮಾಡ್ತೀವಿ, ರಸ್ತೆ ಸರಿ ಇಲ್ಲ ಅಂದರೆ ರಸ್ತೆ ತಡೆ ಮಾಡ್ತೀವಿ. ನೀರಿನ ತೊಂದರೆ ಸರ್ ಭದ್ರದ್ದು. ಅವಾಗ ಅವರು ಎಷ್ಟೋ ಭದ್ರಾ ಡ್ಯಾಮ್ಗಳಿಗೆ ಎಷ್ಟೋ ಕೋಟಿಗಳು, 100 ಕೋಟಿಗಳು ಅನುದಾನ ತಂದು ಕಾಂಕ್ರೀಟು ಲೈನ್ಗಳನ್ನ ಮಾಡಿಸಿದ್ರು ಸರ್, ಚಾನಲ್ಗಳನ್ನ ಮಾಡಿ ಇವತ್ತು ನೀರುಗಳು ಸಸೂತ್ರಗೆ ನಡೀತದೆ. ಅಂದರೆ ರೈತಾಪಿ ವರ್ಗಕ್ಕೆ ಇವತ್ತು ಹಾಲಿನ ಬೆಲೆ 5 ರೂಪಾಯಿ ಸಬ್ಸಿಡಿ ಇತ್ತು, ಇವತ್ತು ಎಲ್ಲಿದೆ ಸಬ್ಸಿಡಿ? ಇವತ್ತು ರಾಜ್ಯ ಸರ್ಕಾರ ಅನೇಕ ಲೂಟಿಕೋರ ಸರ್ಕಾರ ಇದೆ, ಕೊಲೆಗಡಕ ಸರ್ಕಾರ. ಹಿಂದೂಗಳ ಮೇಲೆ ಎಲ್ಲಿ ನೋಡಿದ್ರು ಕೊಲೆಗಳು. ಹಿಂದೂ ಪರ ಸಂಘಟನೆ ವಿಚಾರ ಮಾತಾಡಿದರೆ ಸಾಕು, ಇಮಿಡಿಯೇಟಾಗಿ ಅವ್ರ ಮೇಲೆ FIR ರೆಡಿ ಆಗುತ್ತೆ. ಆಮೇಲೆ ಅನೇಕ ಎಲ್ಲ ಇಲಾಖೆಗಳು ಇವತ್ತು ಲಂಚ ಭ್ರಷ್ಟರ ಒಂದು ತಾಂಡವಾಡ್ತಾ ಇದೆ. ಉದಾಹರಣೆಗೆ SC/ST ನಿಗಮದಲ್ಲಿರ್ಬೋದು, ಎಲ್ಲ ಪ್ರತಿಯೊಂದು ಇದರಲ್ಲೂ ದುಡ್ಡು ಹೊಡೆದೇ ಇವರು ಸ್ಕೀಮ್ ಆಗೋಗಿದೆ. ಈಗ ಅಬ್ಕಾರಿ ಒಳಗೂ ನಾವು ಕೇಳ್ತಾ ಇದ್ದೀವಿ. ಅನೇಕ ಇವತ್ತು MLAಗಳು ನಾವು ಹೋದರೆ MLA ಸ್ಥಳೀಯ ಶಾಸಕರು MLA ಶಾರದಾಪುರ ನಾಯಕರೇ ಇವತ್ತು ನಿನ್ನೆ ಮನೆ ಸಹ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಅಶೋಕ್ ನಾಯಕರು ಇದ್ದಿದ್ರು. ಇವತ್ತು ಅನೇಕರು ಇವತ್ತು ಕೆಲಸ ಕಾರ್ಯಗಳನ್ನ, ರೋಡ್ಗಳಿರ್ಬೋದು, ಅನೇಕ ರೋಡ್ಗಳು ಸರ್ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದರು. ಹಾಗಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ವಿಜೇಂದ್ರಣ್ಣ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಯುವಕರು ಮೇಲೆ ರಾಷ್ಟ್ರೀಯ ಅಧ್ಯಕ್ಷರು 45 ವರ್ಷದವರೆಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಿದ್ದಾರೆ. ಇವತ್ತು ನಾವು ಪಕ್ಷ ಎಲ್ಲದೂ ಗಮನಿಸುತ್ತೆ, ಯಾರ್ಯಾರು ಸಂಘಟನೆ ಮಾಡ್ತಾರೆ, ಯಾರ್ಯಾರು ಇವತ್ತು ಪಕ್ಷಕ್ಕೋಸ್ಕರ ಹಗಲಿರುಳು ಶ್ರಮ ಪಡ್ತಾರೆ, ಇವತ್ತು ಭ್ರಷ್ಟಾಚಾರದ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ಅಂತ ಹೇಳಿ ಪಕ್ಷ ಎಲ್ಲದೂ ತೀರ್ಮಾನ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಾಗಿದೆ ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಬರೀ MPನೇ ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಕೆಲಸ. ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಕೆಲಸಗಳು ಬರ್ತವೆ. ಪಂಚಾಯತಿ ಮೆಂಬರ್ಗಳು ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವಕರಿಗೆ ನೀವು ಮತವನ್ನು ಚಲಾಯಿಸಬೇಕು. ಯಾಕೆಂದರೆ ಪಂಚಾಯತಿಗೆ ಕೋಟಿಗಟ್ಟಲೆ ಹಣಗಳು ಬರುತ್ತವೆ. ತಾಲೂಕ್ ಪಂಚಾಯತಿ ಬರುತ್ತೆ, ಉದಾಹರಣೆ ಜಿಲ್ಲಾ ಪಂಚಾಯತಿ ಬರುತ್ತೆ, ಇನ್ನೇನು ಪಟ್ಟಣ ಪಂಚಾಯತಿ, ಹೊಳೆನೂರು ಪಟ್ಟಣ ಪಂಚಾಯತಿ ಜಾರಿಯಾಗಲಿದೆ. ನಿಮ್ಗೆ ಇನ್ನೊಂದು ಹೇಳಬೇಕು, ಪಟ್ಟಣ ಪಂಚಾಯತ್ 10ನೇ ತಾರೀಕಿಂದ ನಾವು 3 ದಿನಗಳ ನಮ್ಮ ಮಾಜಿ MLA ಅಶೋಕ್ ನಾಯಕರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕಷ್ಟಗಳು ಈ ಸ್ವತ್ತು ಇರ್ಬೋದು, ಉದಾಹರಣೆ ಅಲ್ಲಿ ಪಟ್ಟಣ ಪಂಚಾಯತಿ ಅವರೇ ಹಾಕ್ಕೊಂಬಂದಿದ್ದು ಅಶೋಕ್ ನಾಯಕರೇ. ಇವತ್ತು ಅಧಿಕಾರಿಗಳು ದುಡ್ಡಿನ ಸುರಿಮಳೆ. ಇವತ್ತು ಏನಾರು ಒಂದು ಈ ಸ್ವತ್ತು ಕೇಳೋಕೋದ್ರೆ 2,000 3,000 ಒಂದು ಕಂದಾಯ ರಸೀದಿ ಎಲ್ಲರ ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಹಿಂಸೆ. ಇವತ್ತು ಅದಕ್ಕೋಸ್ಕರನೇ ಅದ್ರ ವಿರುದ್ಧನೇ ಕೂಡ ಇವತ್ತು ನಾವು ಹೋರಾಟನ ಮಾಡ್ತಾ ಇದ್ದೀವಿ 9ನೇ ತಾರೀಕಿಂದ. ಇನ್ನೊಂದು ಹೇಳಕ್ಕೆ ಬಂದೆ, ಜಿಲ್ಲಾ ಪಂಚಾಯತಿ ಮತ್ತು ಚಾಲಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು, ಪಟ್ಟಣ ಪಂಚಾಯತಿ ಚುನಾವಣೆಗಳು ನಮ್ಮ ಅಭ್ಯರ್ಥಿಗಳಿಗೆ, BJP ಅಭ್ಯರ್ಥಿಗಳಿಗೆ ನೀವು ಮತ ಚಲಾಯಿಸಬೇಕು. ಯಾಕೆಂದರೆ ದೇಶದಲ್ಲಿ ನೀವು ನೋಡ್ತಾ ಇದ್ರಿ, ನರೇಂದ್ರ ಮೋದಿ ಅಂತರೂ ದೇಶದ ಪ್ರಧಾನಿ ಆದಮೇಲೆ 11 ವರ್ಷ ಆದಮೇಲೆ ಇವತ್ತು ನಾವೆಲ್ಲ ಯಾವ ರೀತಿ ಅದೀವಿ.
ಯಾವ ರೀತಿ ನಮ್ಮ ಕಿಸಾನ್ ಯೋಜನೆ ಒಳಗೆ ಪ್ರತಿ 2,000 ರೂಪಾಯಿ ದುಡ್ಡು ಬರುತ್ತೆ. ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ. ಇವತ್ತು ಏನಾದ್ರೆ ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿ ಒಳಗೆ 3ನೇ ಸ್ಥಾನಕ್ಕೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಬರ್ತಾ ಇದ್ದೀವಿ. ಹಾಗಾಗಿ ದೇಶ ಇವತ್ತು ಬ್ಯಾಂಕ್ಗಳಲ್ಲಿ ಲೋನು ಮತ್ತೊಂದಿರ್ಬೋದು ಎಲ್ಲದೂ ಕೆಲಸ ಕಾರ್ಯಗಳು ಸಸೂತ್ರ ಆಗ್ತದವೆ. ಹಿಂದೂಗಳು ಏನಾದರೂ ಸುಭಿಕ್ಷವಾಗಿವೆ ಅಂದರೆ, ನಾವು ನೆಮ್ಮದಿಯಿಂದ ವಾತಾವರಣದ ಇದೀವಿ ಅಂದರೆ ನಮ್ಮ ನರೇಂದ್ರ ಮೋದಿ ಅಂತಾರನ್ನ ನಮ್ಮ BJP ಅಭ್ಯರ್ಥಿಗಳನ್ನ ಯಾರಿಗೇ ಕೊಡಲಿ, ಇವತ್ತು ಯಾರಿಗೇ ಟಿಕೆಟ್ ಕೊಟ್ಟರು ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಚುನಾವಣೆ ಮಾಡಬೇಕು. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾವು BJPನ ಅಶೋಕ್ ನಾಯ್ಕರನ್ನ MLA ಮಾಡೋ ದಿಕ್ಕಿನಲ್ಲಿ ಮತ್ತೆ ನಾವು ಹೋರಾಟ ಮಾಡಬೇಕು. ನಮ್ಮ ರಾಘಣ್ಣನ ಹೆಸರು ಉಳಿಸ್ಬೇಕು. ಇವತ್ತು ರಾಘಣ್ಣ ಸಾವಿರಾರು ಕೋಟಿ ಅನುದಾನವನ್ನು ತಂದು ಮನೆ ಮನೆಗೂ ಇವತ್ತು ಹಳ್ಳಿಗಳು ಪ್ರತಿಯೊಂದು ರೋಡ್ಗಳಿಗೂ ಇವತ್ತು ಏನಾರು ಅಭಿವೃದ್ಧಿ ನಾವು ಕಾಣ್ತಾ ಇದೀವಿ ಅಂದರೆ ಎಲ್ಲ ಗುಂಡಿಗಳಾಗಿದ್ವಿ. ನಿಮಗೆ ಗೊತ್ತಿದೆ. ಇವತ್ತು ಆನ್ವೇರಿ ಅಂತ ದೊಡ್ಡ ಸಿಟಿ ನೋಡ್ದಂಗೆ ಆಗ್ತಾ ಇದೆ ಇವತ್ತು. ಹಾಗಾಗಿ ದಯವಿಟ್ಟು ನೀವೆಲ್ಲ ಮುಂಬರುವಂಥ ಚುನಾವಣೆ ನಮ್ಮ BJP ಪರವಾಗಿ ಅಭ್ಯರ್ಥಿಗಳನ್ನೇ ನೀವು ಆಯ್ಕೆ ಮಾಡಿ ಗೆಲ್ಲಿಸಿದರೆ ಮುಂದಿನ ದಿನದಲ್ಲಿ ನಾವು ರಾಜ್ಯದಲ್ಲಿ ಮತ್ತಿನ್ನ 2 ವರ್ಷ ಬಿಟ್ಟ ಮೇಲೆ ನಮ್ಮ ವಿಜೇಂದ್ರಣ್ಣ ಮುಖ್ಯಮಂತ್ರಿ ಮಾಡೋದ್ರ ಮುಖಾಂತರ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೀವಿ ಬಂಧುಗಳೇ. ಇವತ್ತು ನಾವು ವಿಜಯಣ್ಣ ಮುಂದಿನ ದಿನಗಳಲ್ಲಿ 2028ಕ್ಕೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ನಾವು 150 ಸೀಟು BJP ಓನ್ ಪಾರ್ಟಿ. ಇವತ್ತು ನಮ್ಮ BJPನೇ ನಾವು ಇವತ್ತು ರಾಜ್ಯದಲ್ಲಿ ನಾವು ಗೆಲ್ತೀವಿ. ಮಿತ್ರ ಪಕ್ಷ ಇರ್ಬೋದು, ಬಟ್ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ, ಅದ್ರ ಬಗ್ಗೆ ಟೀಕೆನೂ ಮಾಡೋಕ್ಕಲ್ಲ. ಯಾಕೆಂದರೆ ನಮ್ಮ ಸ್ನೇಹಿತರವರು ಈಗ ಮಿತ್ರ ಪಕ್ಷ ಅಂತ ಅಂದಾಗ MP ಚುನಾವಣೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಗಳಿಂದ ಲಕ್ಷ್ಮಣ ರೇಖೆ ದಾಟಲ್ಲ. ಅವ್ರ ಪಾರ್ಟಿ ಬಗ್ಗೆ ಮಾತಾಡಲ್ಲ. ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ BJPನ 125ರಿಂದ 150 ಸೀಟ್ಗಳನ್ನು ನಾವು ಓನಾಗಿ ನಮ್ಮ ವಿಜೇಂದ್ರಣ್ಣನ ನೇತೃತ್ವದಲ್ಲಿ ನಾವು ಗೆಲ್ತೀವಿ. ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಘಣ್ಣ ಅನೇಕ ಕೆಲಸ ಕಾರ್ಯಗಳು ಇವತ್ತು ಮನೆ ಬಾಗಿಲಿಗೆ ಹೋದ್ರೆ ಸಾಕು, ನಾವು ಕಾರ್ಯಕರ್ತರು ಹಣ ಹಿಂಗೈತೆ ಅಂದರೆ ಸಾಕು, ಬರ್ರ ಒಳಗೆ ಕೂತ್ಕೊಳ್ರಿ ಮಾತಾಡ್ರಿ. ಇವತ್ತು ಅಂಥ ಒಬ್ಬ ಸಾಳ ಸಜ್ಜನಿಕೆ ವ್ಯಕ್ತಿ ರಾಘಣ್ಣ ಇವತ್ತು ನಮಗೆ ಯುವಕರಿಗೆ ಎಷ್ಟೆಲ್ಲ ನಮಗೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ. ಇಂಥ ಒಂದು ನಾವು ಪಂಚಾಯತಿ ಅಧ್ಯಕ್ಷ ಆದರಿಗೆ ಕೂಡ ಅಷ್ಟು ದೌಲತ್ ಮಾಡ್ತೀವಿ ನಾವು. ಒಂದೊಂದ್ಸತಿ ತಡೆ ಹೋಗೋಣ ಹೇಳ್ತೀವಿ ಅಂತ ಹೇಳ್ತೀವಿ, ಆದರೆ ಹಂಗಲ್ಲ. ನಮ್ಮ ರಾಘಣ್ಣ ಇವತ್ತು ಆಕಳು ಹಸು ಇದ್ದಂಗೆ ಎಷ್ಟು ಬೇಕಾದ್ರೂ ಹಾಲು ಕರ್ಕೊಂಬೋದು. ಸುಮ್ಮನೆ ಮುಂದೆ ಬಂದರೆ ಆಯಲ್ಲ, ಹಿಂದೆ ಬಂದರೂ ಒದೆಯಲ್ಲ. ಅಂಥರ ಒಂದು ಕೈ ಕೆಳಗೆ ಅಂಥರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ರಾಜಕಾರಣ ಅವ್ರನ್ನ ನೋಡಿ ಕಲಿತಾ ಇದೀವಿ. ಅವ್ರು ಯಾವ ರೀತಿ ಜನಗಳನ್ನ ಮಾತಾಡ್ತಾರೆ, ಕಾರ್ಯಕರ್ತರನ್ನು ಮಾತಾಡಿಸ್ತಾರೆ, ಯಾವ ರೀತಿ ಅಧಿಕಾರ ಚಲಾಯಿಸ್ತಾರೆ, ಒಂದು ನಿಮಿಷನೂ ಕೂಡ ಅವರು ಪುರ್ಸತ್ತಿಲ್ಲ. ಆಗೊಂಬೆ ಅಂಡರ್ ಪಾಸಿಂಗ್ ಏನು ಬೇರೆ, ಅದಕ್ಕೂ ಬೇರೆ ಅನುದಾನ ತರ್ತಾರೆ. ಆಮೇಲೆ VSL ಫ್ಯಾಕ್ಟ್ರಿ ಸರ್, VSL ಫ್ಯಾಕ್ಟ್ರಿನ ಇವತ್ತು ಪುನಶ್ಚೇತನ ಮಾಡ್ತಾರೆ. ನಾನು ಕೇಳೋದು ಇಷ್ಟೇ, ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ರೈತರಿಗೆ, ನನ್ನ ಅಕ್ಕ ತಂಗಿಯರಿಗೆ ಕೇಳೋದಿಷ್ಟೇ, ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಯಾರಿಗೇ ಕೊಡಲಿ ಟಿಕೆಟು, ಆನ್ವೇರಿ ಜಿಲ್ಲಾ ಪಂಚಾಯತಿಯಲ್ಲಿ ಯಾರಿಗೇ ಕೊಡಲಿ, ಯುವಕರಿಗೆ ಒಂದು 50% ಆದ್ಯತೆ ಕೊಡ್ಬೇಕು. ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಇಡೀ ರಾಜ್ಯದಲ್ಲಿ BJP ಯಾತಕ್ಕೋಸ್ಕರ ಅಂದರೆ ಯುವಕರು ಪಕ್ಷ ಸಂಘಟನೆ ಮಾಡೋ ದೃಷ್ಟಿಕೋನದಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಕಟ್ಕೊಂಡು ಹೋಗ್ತಾರೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಕೂಡ 50% ಲೇಡೀಸ್ಗಾಗಲಿ ನಮಗಾಗಲಿ ಮಹಿಳೆಯರಿಗಾಗಲಿ 50% ನಮಗೆ ರಿಸರ್ವೇಷನ್ ಮಾಡಬೇಕು ದಯವಿಟ್ಟು. ಇನ್ನು 50%ಅಲ್ಲಿ ವಯಸ್ಸಾದರಿದ್ದಾರೆ, 60, 45, 55 ಈ ಥರದಲ್ಲಿ ಟಿಕೆಟ್ ಕೊಟ್ಟರೆ ಅವರು ಅನುಭವ, ನಮ್ಮ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾರೇ ಅಭ್ಯರ್ಥಿ ಆದರೂ, ನಾನೇ ಅಭ್ಯರ್ಥಿ ಆದರೂ ಪಾರ್ಟಿಯನ್ನು ಏನು ಡಿಸೈಡ್ ಮಾಡುತ್ತೋ ಅದಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ. ಪಾರ್ಟಿ ಏನು ಹೇಳುತ್ತೋ ಅದನ್ನು ನಾವು ಚಾಚು ತಪ್ಪದೆ ನಾವು ಮುಂದೆ ಬರ್ತಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲ್ಲಿಸಿ. ಬಲೋ ಭಾರತ್ ಮಾತಾ ಕಿ ಜೈ.